ತುಂಬಾ ಚೆನ್ನಾಗಿದೆ. ಅವ್ರನ್ನ ಬಿಡಬೇಡ ಪಿನಾಕಿ. ಹ್ಯಾಪಿ, ಏನನ್ಸುತ್ತೆ? ನಾವ್ ಗೆಲ್ತೀವ್ ತಾನೇ? ಚಿಪ್ಸ್ ಆಗಿದೆ ರಫ್, ಗೆಲ್ಲೋದು ತುಂಬಾ ಟಫ್. ಆಗ್ಲಿ ಷರತ್ತು. ಆಗ್ಲಿ. ಹಾ, ಈಗ ನೋಡು ಪಿನಾಕಿ ಕಮಾಲ್. ಓಹೋಯ್! ಓ ಪಿನಾಕಿ, ಶಾಬಾಷ್. ತಗೋ, ಈ ಫುಟ್ಬಾಲ್ ಯಾರ ಹತ್ರ ಇರುತ್ತೋ ಅವರು ಬೆಸ್ಟ್ ಪ್ಲೇಯರ್ ಆಗಿರ್ತಾರೆ. ಮ್ಯಾಚ್ ಗೆದ್ದಿದ್ ಖುಷಿಯಲ್ಲಿ ಡಿಂಪಿ ಮತ್ತೆ ಟಿಂಕುಗೆ ಪಾರ್ಟಿ ಕೊಡ್ಬೇಕು ಅಂತಿದ್ದೀನಿ. ಇವ್ನ್ ಯಾವಾಗ್ಲೂ ಯಾಕೆ ಮೇಲ್ ನೋಡ್ಕೊಂಡ್ ಮಾತಾಡ್ತಿರ್ತಾನೆ? ಕೊಡು ಕೊಡು, ಬಿಂದಾಜ ಕೊಡು, ನಾನು ಬರ್ತೀನಿ. ಹಾ, ನೀನ್ ಇದ್ದೇ ಇರ್ತೀಯಲ್ಲ, ಯಾಕಂದ್ರೆ ನನ್ ಪಾರ್ಟಿನ ಭೂತದ್ ವಿಲ್ಲಾದಲ್ಲಿ ಇಡ್ಬೇಕು ಅಂತಿದ್ದೀನಿ. ಮತ್ತೆ ಹಾ, ಬೆಟ್ಟಲ್ಲಿ ನೀನ್ ಸೋತಿರೋದ್ರಿಂದ ಸೂರ್ಯ ಅಂಕಲ್ ಹತ್ರ ಪರ್ಮಿಷನ್ ನೀನೆ ತಗೊಳ್ಬೇಕು ಹ್ಯಾಪಿ. ನಿನಗ್ ಬೇಡ ಟೆನ್ಷನ್, ಸೂರ್ಯ ಅಂಕಲ್ನ ಹ್ಯಾಪಿ ಮಾಡ್ತಾನೆ. ಅಟೆನ್ಷನ್. ಇವತ್ ಮ್ಯಾಚ್ ಗೆದ್ದಿದ್ ಖುಷಿಯಲ್ಲಿ ನಮ್ ಮನೇಲಿ ಪಾರ್ಟಿ. ಹಂಗ ಇವರು ಪಾರ್ಟಿ ಮಾಡ್ತಾರ? ನಾವು ಈ ಪಾರ್ಟಿಗೆ ಹೋಗೋಣ, ಆ ಬಾಲ್ ನ ವಾಪಸ್ ತಗೊಂಬರೋಣ. ಆದ್ರೆ ಹೇಗ್ ಪಾರ್ಟಿಗೆ ಹೋಗೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಮ್ಗೆ ಇನ್ವೈಟ್ ಕೂಡ ಮಾಡಿಲ್ಲ ಅವರು. ನಮಗೆ ಇನ್ವಿಟೇಷನ್ ಅಗತ್ಯ ಏನಿದೆ? ನಾವು ಪೂತ್ಗಳಾಗಿ ಹೋಗೋಣ. ಇಂಪಾಸಿಬಲ್. ನಮ್ಮಂತ ಭೂತಗಳಿಗೂ ಮಾನ ಮರ್ಯಾದೆ ಇದೆ. ನಾವು ಮನುಷ್ಯನ ನಮ್ಮ ಮನೆಯೊಳಗೆ ಯಾವತ್ತೂ ಸೇರಿಸ್ಕೊಳ್ಳೋದೇ ಇಲ್ಲ. ಆದ್ರೆ ಪಿನಾಕಿ ಕೂಡ ಮನುಷ್ಯನೇ ಅಲ್ವಾ? ಗುಡ್ ಪಾಯಿಂಟ್. ಈ ಮನೇಲಿ ಪಾರ್ಟಿ ಇಡಬೇಕು ಅನ್ನೋ ಐಡಿಯಾ ಯಾರ್ದು? ಅದು ನಾನು ನನ್ ಗೆದ್ದಿದ್ದನ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡೆ. ಒಂದ್ ಚಿಕ್ಕದಾದ ಪಾರ್ಟಿ ಇಟ್ಟು ಆಮೇಲೆ ನಾನೇ ತಲೆ ಓಡಿಸಿದ್ದು. ನೀವೇ ಹೇಳ್ತೀರಲ್ವಾ ಪಿನಾಕಿನ ಆಚೆ ಕಳಿಸಬಾರ್ದು ಅಂತ. ಅದಕ್ಕೆ ಮಕ್ಳನ್ನೆಲ್ಲ ಮನೆಗೆ ಬರಕ್ ಹೇಳ್ಬಿಟ್ಟೆ. ಮನೇಲಿ ಕ್ರೌಡ್, ಕಾರ್ನಲ್ ಪ್ರೌಡ್. ಟನ್. ಗುಡ್ ಪಾಯಿಂಟ್. ಅಯ್ಯೋ, ಎಷ್ಟು ಗಂಟೆಗೆ ಬರ್ತಾ ಇದಾರೆ ಅವರೆಲ್ಲ? ಪಿನಾಕಿ ಎಲ್ರನ್ನು 2 ಗಂಟೆಗೆ ಬರಕ್ ಹೇಳಿದ. ಆದ್ರೆ ನಿಮಗ್ ಖುಷಿ ಆಗ್ಲಿ ಅಂತ ನಾನೇ ಎಲ್ರನ್ನು 1 ಗಂಟೆಗೆ ಬರಕ್ ಹೇಳ್ದೆ. ನಾನು ಕೇಳಿದ್ದೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ. ಇವತ್ತು ನೋಡ್ತೀಯ ನೀನು? ಯಾಕೆ? ಇಲ್ಲಿ ಯಾರಿಗೆ ಹೇಳ್ ಬೀಳುತ್ತೆ? ನನಗೇನಾ? ಸರಿ, ಬನ್ನಿ ಬೇಗ, ಎಲ್ರು ಇಲ್ಲಿಗೆ ಬನ್ನಿ. ಭೂತಗಳ ಮರ್ಯಾದೆ ಪ್ರಶ್ನೆ ಮೀಸೆ ತಿರುಗಿಸ್ತಂಗೆ. ನೆನಪಿಟ್ಕೊಳ್ಳಿ, ನೀರು ಮುಟ್ಟಿದ್ರೆ ಯಾರಾದ್ರೂ ಅಕ್ಷಿ ಅಂದ್ರೆ ನಾವು ಕೆಲವೇ ಸೆಕೆಂಡ್ಗಳಲ್ಲಿ ಅಸ್ಥಿ ಪಂಜರದ ರೂಪ ಧರಿಸ್ಬಿಡ್ತೀವಿ. ಅದು ಸ್ವಲ್ಪ ಭಯಾನಕವಾಗಿರುತ್ತೆ. ಸ್ವಲ್ಪ ಅಲ್ಲ, ತುಂಬಾ ಭಯ ಪಡಿಸೋ ಆಗಿರುತ್ತೆ. ಸರಿಯಾಗಿ ಹೇಳ್ದೆ ಗಪ್ಪು. ಮತ್ತೆ ಇವರು ನಾರ್ಮಲ್ ಮತ್ತೆ ಸಿಂಪಲ್ ಮಕ್ಕಳು ಅಷ್ಟೇ. ಮತ್ತೆ ನೀವುಗಳು ಸಿಂಪಲ್ ಆಗಿ ಬಿಹೇವ್ ಮಾಡಿ. ಸರಿಯಾಗಿ ಹೇಳ್ದೆ ಪಿನಾಕಿ. ಹಾಗಿದ್ರೆ ನಾನು ಕೆಂಪು ಮೆಣಸಿನಕಾಯಿದು ಜಾಮೂನ್ ಮಾಡ್ತೀನಿ. ಅಯ್ಯೋ, 10 ನಿಮಿಷನೇ ಇರೋದು, ಬೇಗ ಕ್ಲೀನ್ ಮಾಡ್ಬೇಕು. ಬನ್ನಿ ಬನ್ನಿ ಬನ್ನಿ.
ಫ್ರೆಂಡ್ಸ್, ಇವ್ರನ್ ಭೇಟಿ ಮಾಡಿ. ಇವರು ಅಂಕಲ್ ಸೂರಿ, ಇವರು ಆಂಟಿ ಸೂರಿ, ಇವನು ಹ್ಯಾಪಿ, ಮತ್ತೆ ಇವನು ಗಪ್ಪು, ಮತ್ತೆ ಇವರು ನನ್ನ ಫ್ರೆಂಡ್ಸ್ ಡಿಂಪಿ ಮತ್ತೆ ಸೋಹೇಲ್. ಬನ್ನಿ ಫ್ರೆಂಡ್ಸ್, ನಾನು ನಿಮ್ಗೆ ನಮ್ಮನೆ ತೋರಿಸ್ತೀನಿ. ಬನ್ನಿ ಬನ್ನಿ. ಹಾ ಮಕ್ಕಳೇ, ಹೋಗಿ ಸ್ವಲ್ಪ ಕೇಳೋಣ. ಪಿನಾಕಿ ಮನೆ ಬಗ್ಗೆ ಸರಿಯಾದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನಾ ಇಲ್ಲ ಅಂತ. ಮೀಸೆ ತಿರುಗ್ಸೆ. ವಾವ್ ಪಿನಾಕಿ, ನಿಮ್ ಮನೆ ತುಂಬಾ ದೊಡ್ಡದಾಗಿದೆ. ಆದ್ರೆ ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ? ಹೌದಲ್ವಾ? ಈ ಮನೆಗೆ ಯಾವ್ದು ನೋಡ ಬಂದಿರ್ಬೇಕು. ನೋಡಾನೆ, ನಾನು ಓಡಿಸ್ಬಿಟ್ಟೆ. ಸಾರಿ ಸೂರ್ಯ ಅಂಕಲ್. ಮಕ್ಳ ಬನ್ನಿ, ತಿಂಡಿ ತಯಾರಾಗಿದೆ. ಅರೆ ಬನ್ನಿ, ತುಂಬಾ ಹೊಟ್ಟೆ ಹಸಿತಾ ಇದೆ, ಬೇಗ ನಡೀರಿ. ಇವಾಗ ಪ್ಲಾನ್ ಕೇಳಿ. ನಾವು 3 ಜನ ಬೇರೆ ಬೇರೆ ಕಡೆ ಫುಟ್ಬಾಲ್ ಹುಡ್ಕೊಂಡು ಹೋಗ್ತೀವಿ. ಯಾರಾದ್ರೂ ಎದುರುಗಡೆ ಸಿಕ್ಕಿದ್ರೆ ಅವರನ್ನ ಹೆದರ್ಸ್ತೀವಿ. ಅವ್ರ ನಮ್ ಬಗ್ಗೆ ಬೇಜಾರ್ ಮಾಡ್ಕೊಂಡ್ಬಿಟ್ರೆ? ಅದೇ ಅಲ್ವಾ ನಮಗ್ ಬೇಕಾಗಿರೋದು. ಶುರು ಮಾಡಿ. ಅದು ಹ್ಯಾಪಿ ಹಾಡ್ತಿರ್ಬೇಕು, ಅವ್ನ್ ಸ್ಟೈಲೇ ಅದು. ಯಾಕೋ ಅಲ್ಲಿ 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 ಭೂತ ಇದೆ. ಕನ್ನಡಿಯಲ್ಲಿ ನೀನ್ ನೋಡ್ಕೊಂಡಿರ್ತೀಯ? ಇಲ್ಲ ಇಲ್ಲ, ನಿಜವಾಗ್ಲೂ ಇದೆ. ನಡಿ ನೋಡೋಣ. ದಡ್ಡ, ಎಲ್ಲ ರೂಮ್ಗಳು ಖಾಲಿ ಇದೆ. ಇವೆಲ್ಲ ನಿನಗೆ ಕಾಣಿಸೋದು. ಇದೆಲ್ಲ ನಿನ್ ಇಮ್ಯಾಜಿನೇಷನ್ ಅಷ್ಟೇ. ನಡಿರೋ ಹೋಗೋಣ, ಬಾಲ್ ಸಿಕ್ತು. ಅರೆ ಹೇಳು. ಓ ಮಕ್ಳೇ, ನಾನು ನಿಮ್ಗೋಸ್ಕರ ಪೇಪರ್ ದೋಸೆ ಮಾಡಿದ್ದೀನಿ. ಪೇಪರ್ ದೋಸೆ ನನ್ನ ಫೇವರೇಟು. ಪೇಪರ್ ಅಲ್ಲ, ಪೇಪರ್ ದೋಸೆ. ತಗೋ. ಇವತ್ತು ಯಾಕೆ ಇದನ್ನ ಮಾಡಿದೆ ನೀನು? ಯಾಕ್ರಿ, ಇದ್ರಲ್ಲ ಅಂತದೇನಿದೆ? ಪೆಪ್ಪರ್ನಿಂದ ಮನುಷ್ಯರಿಗೆ ಘಮ ಘಮ ಅಂತಿದೆ ದೋಸೆ. ಅಯ್ಯೋ, ಅಲ್ಲಿ 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 ನಿಮ್ ಹಿಂದೆ ಇದೆ. ಅಲ್ಲಿ ಅಂದಿದ್ದಕ್ಕೆ ನೀನ್ ಯಾಕೆ ಇಲಿ ತರ ಆಡ್ತಿದ್ಯಾ? ಅವರ ಗಮನ ಸೆಳೆಯಕ್ಕೆ ಈ ತರ ಹೇಳ್ದ. ನೀವೀಗ ಕಣ್ ತೆಗಿಬಹುದು. ಅದು ಹೋಯ್ತು, ಮನೆಯಿಂದ ಹೊರಗೆ ಹೋಯ್ತು. ನಂಗೆ ಹೆದರ್ಕೊಂಡೇ ದಾಹ ಶುರುವಾಗ್ತಿದೆ. ಆಂಟಿ, ಸ್ವಲ್ಪ ನೀರ್ ಕೊಡ್ತೀರಾ? ನಾನು ಈಗ್ಲೇ ತರ್ತೀನಿ. ಏನೋ ಇದೆ ಅನ್ಸತ್ತೆ. ಹ್ಯಾಪಿನ ನೀವು ದಡ್ಡ ಅನ್ಕೋಬೇಡಿ. ಮನುಷ್ಯರ ಮುಂದೆ ನೀರ್ನ ಮುಟ್ಟೋಷ್ಟು ಮೂರ್ಖ ಅಲ್ಲ. ಛತ್ರಿ ತಂದಿದ್ದ ಐಡಿಯಾ ಏನೋ ಚೆನ್ನಾಗಿತ್ತು, ಆದ್ರೆ ನಮ್ ತಲೆ ಮೇಲೆ ಹಿಡ್ದಿದ್ರೆ ನಾವ್ ನೆನೀತಾ ಇರ್ಲಿಲ್ಲ. ಛತ್ರಿ ಮುಚ್ಬಿಡು. ಈಗ ಇದನ್ನ ಬಂದ್ ಮಾಡ್ಬೋದು. ನೋ ಪ್ರಾಬ್ಲಮ್. ಸದ್ಯ ತಪ್ಪಿಸ್ಕೊಂಡೆ.
ಐಡಿಯಾ. ಅಯ್ಯೋ, ಇದು ಆಟ್ಕೆ ಸಾಮಾನು. ನಿಮ್ಮನ್ನೆಲ್ಲ ಹೆದರ್ಸೋಕೆ ಅಂತ ಇಟ್ಟಿದ್ ನಾನು. ಹೆದರ್ಕೊಂಡ್ಬಿಟ್ರ? ನೀನು ಇದನ್ನ ನೋಡಿ ಹೆದರ್ಕೊಂಡಿರ್ತೀಯ. ಅಯ್ಯೋ, ಹಾಗಾದ್ರೆ ಹ್ಯಾಪಿ ಎಲ್ಲಿ ಹೋದ? ಹ್ಯಾಪಿ ಇಲ್ಲೇ ಇದ್ದಾನೆ. ಆಂಟಿ, ನಾವು ಹೊರಡ್ತೀವಿ, ಅಮ್ಮ ಕಾಯ್ತಾ ಇರ್ತಾರೆ. ಅಯ್ಯೋ, ಇಷ್ಟು ಬೇಗ ಹೇಗ್ ಹೋಗೋಕ್ ಸಾಧ್ಯ? ನೀವಿನ್ನೂ ನಾನ್ ಮಾಡಿರೋ ಗುಲಾಬ್ ಜಾಮೂನೇ ತಿಂದಿಲ್ವಲ್ಲ. ಅಂಕಲ್ ಪ್ಲೀಸ್ ಏನಾದ್ರೂ ಮಾಡಿ. ಇಲ್ಲ 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 ಇಲ್ಲ, ಮಮ್ಮಿನ ಯಾವತ್ತು ವೆಯ್ಟ್ ಮಾಡಿಸ್ಲೇಬಾರ್ದು. ಟೈಮ್ ಕರೆಕ್ಟ್ ಆಗಿ ಮನೆಗೆ ಹೋಗ್ಲೇಬೇಕು. ಡಿಸಿಪ್ಲಿನ್ ಅಂತ ಒಂದು ಇದ್ದೇ ಇದೆಯಲ್ಲ, ಮೀಸೆ ತಿರುಗಿಸಿ. ಅವರು ನೆಕ್ಸ್ಟ್ ಟೈಮ್ ಬಂದಾಗ ತಿಂತಾರೆ. ಬನ್ನಿ ಹೋಗೋಣ ಮಕ್ಳೇ, ಮತ್ತೆ ಮನೆಗೆ ಬನ್ನಿ. ತುಂಬಾ ಮಜವಾಗಿತ್ತು. ಬೇಡ ಬೇಡ, ಬರ್ಬೇಡಿ. ಇಷ್ಟು ಸಂಭಾಳ್ಸೋಕೆ ಸಾಕಾಗೋಯ್ತು ನಂಗೆ. ಹೋಗ್ಲಿ ಬಿಡಿ, ನಾನೇ ಹೋಗಿ ಗುಲಾಬ್ ಜಾಮೂನ್ ತಿಂತೀನಿ. ಈ ಪಿನಾಕಿ ಬಾಲ್ ಇಲ್ಲೇನ್ ಮಾಡ್ತಿದೆ? ಅಯ್ಯೋ, ನನ್ನ ಗುಲಾಬ್ ಜಾಮೂನ್ ಯಾರು ತಿಂದ್ಬಿಟ್ರು? ಆ